ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೇರಳದಲ್ಲಿ ಸರ್ಕಾರ ರಚನೆಗೂ ಮುನ್ನವೇ ಇದೇನಾಯಿತು ನೋಡಿ. ಸೋಮವಾರ ಪ್ರಮಾಣ ವಚನ, ಆದರೆ ಅದಕ್ಕೂ ಮುನ್ನ BJP ಹೇಳಿದ್ದೇ ನಡೀತಲ್ಲ. ಭಾರಿ ಆಘಾತಕಾರಿಯಾಗಿದೆ ಬೆಳವಣಿಗೆ. ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಗುರಿಯಾಗಿದೆ. ಏನು ನಡೀತಿದೆ ಹಾಗಾದರೆ ಕೇರಳದಲ್ಲಿ? ಎಲೆಕ್ಷನ್ ನಡೀತು, ರಿಸಲ್ಟ್ ಬಂತು, ಕಾಂಗ್ರೆಸ್ಗೆ ಪೂರಕವಾಗಿ ಬಂತು. 2 ವಾರ ಕಳೆದ್ರೂ ಸರ್ಕಾರ ಆಗ್ತಿಲ್ವಲ್ಲ ಅನ್ನೋ ತಲೆನೋವಲ್ಲಿ ಸಿಕ್ಕಾಕ್ಕೊಂಡಿತ್ತು. ಕಡೆಗೂ ನಿರ್ಧಾರ ಮಾಡಿದ್ರಲ್ವ, ಅದ್ರ ಬೆನ್ನಲ್ಲೇ ಏನು ನಡೀತಿದೆ ನೋಡಿ. ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕೇರಳದಲ್ಲಿ ಅಂತೂ ಇಂತೂ ಅಳೆದು ತೂಗಿ ಇನ್ನೇನು ಸರ್ಕಾರ ಬಿದ್ದೋಗುತ್ತೆ. ನಮ್ಮದು ಕಷ್ಟಪಟ್ಟು ತಂದಿರೋ ಸರ್ಕಾರ ದೇಶದಲ್ಲೆಲ್ಲ ಪದೇ ಪದೇ ಸೋಲಾಗ್ತಿರೋವಾಗ ಗೆದ್ದಿರೋದು ಉಳಿಸ್ಕೊಳ್ದಿದ್ರೆ ಏನು ಕಥೆ ಅಲ್ವಾ? ಕೇರಳದಲ್ಲಿ ಸತೀಶನ್ ಅವ್ರನ್ನ CM ಮಾಡದೇ ಇದ್ದಿದ್ರೆ ಸರ್ಕಾರ ಬೀಳಿಸೋದು ಗ್ಯಾರಂಟಿ ಇತ್ತು. ಅವರು ಡೌಟೇ ಇರಲಿಲ್ಲ. ಆ ರೀತಿ ಎಚ್ಚರಿಕೆ ಕೊಟ್ಟು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನೇ ನಡಗಿಸ್ಬಿಟ್ರು ಅಲ್ಲಿನವರು. ಕಡೆಗೆ ವೇಣುಗೋಪಾಲ್ ಅವ್ರನ್ನ ಹಂಗೂ ಹಿಂಗೂ ಸಮಾಧಾನ ಮಾಡಿ, ನಿಮ್ಗೆ ನಾಳೆ AICC ಅಧ್ಯಕ್ಷ ಕುರ್ಚಿನೋ ಯಾವುದೋ ಒಂದು ಕುರ್ಚಿ ಕೊಡ್ತೀವಿ, ದಯವಿಟ್ಟು ಸರ್ಕಾರ ಉಳಿಸೋಣ ಅಲ್ಲಿ ಅಂತ ತಲೆನೋವು ತಪ್ಪಿಸ್ಕೊಂಡ್ರು ರಾಹುಲ್ ಗಾಂಧಿ ಅವರು. ಆದರೆ ಈಗೇನಾಗ್ತಿದೆ ನೋಡಿ, BJP ಸತೀಶನ್ ಅವರ ಆಯ್ಕೆ ಯಾವಾಗ ಆಯ್ತಲ್ಲ ಆವಾಗಲೇ ಹೇಳ್ತು, ಇನ್ನು 5 ವರ್ಷ ಮುಸ್ಲಿಂ ಲೀಗೇ ಇಲ್ಲಿ ಅಧಿಕಾರ ಮಾಡೋದು. ಮುಸ್ಲಿಂ ಲೀಗ್ನ ಸಿದ್ಧಾಂತ, ಮುಸ್ಲಿಂ ಲೀಗ್ನ ಏನೇನು ಪ್ಲ್ಯಾನ್ ಇದೆಯಲ್ಲ ಅದಕ್ಕೆ ತಕ್ಕಂತಿಲ್ಲ ಸರ್ಕಾರ ನಡೆಯುತ್ತೆ. ಕಾಂಗ್ರೆಸ್ ಪಾಪ ಅಪರೂಪ ಗೆದ್ದಿರೋದು ಕೂಡ ಸ್ವಂತ ಬಲದ ಸರ್ಕಾರ ಆಗಿ ಉಳ್ಕೊಂಡಿಲ್ಲ. ಕಂಪ್ಲೀಟ್ ಮುಸ್ಲಿಂ ಲೀಗ್ ಕಂಟ್ರೋಲಲ್ಲಿರೋ ಸರ್ಕಾರ ಆಗಿದೆ ಅಂತ ವಾಗ್ದಾಳಿ ಮಾಡಿತ್ತು. ಈಗ ಅದೇ ಆಗ್ತಿದೆ. ಕೇರಳದಲ್ಲಿ ಏನು ಮಾಡ್ತಿದ್ದಾರೆ ಗೊತ್ತಾ? ಮುಸ್ಲಿಂ ಲೀಗ್ನವರು ಕೆಲವು ಜಿಲ್ಲೆಗಳಲ್ಲೆಲ್ಲ ಸಂಭ್ರಮಾಚರಣೆ. ನಮ್ಮದೇ ಎಲ್ಲ ಇಲ್ಲಿ ಕೇರಳದಲ್ಲಿ ನಮ್ಮದೇ ಕಾನೂನು, ನಾವು ಮಾಡಿದ್ದೇ ಆಟ ಅಂತ ಘೋಷಣೆ ಕೂಗಿ ಕೆಲವು ಅಲ್ಲಿನ ಜಾತಿ ನಾಯಕರುಗಳನ್ನೆಲ್ಲ ಅವಹೇಳನ ಮಾಡಿ, ನಮ್ಮದೇ ಎಲ್ಲ ನಮ್ಮ ಕಂಟ್ರೋಲಲ್ಲೇ ಕೇರಳ ಇನ್ನು ಮುಂದೆ ಅಂತ ಆರ್ಭಟಿಸಿರುವಂಥ ವಿಡಿಯೋನು ವೈರಲ್ ಆಗಿ ಅದು ಕಾಂಟ್ರವರ್ಸಿ ಆಗಿ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಗುರಿಯಾಗಿದೆ. ಉದ್ದಟತನ ಮೆರೆದಿದ್ದಾರೆ IOML ಕಾರ್ಯಕರ್ತರು. ಸಿಕ್ಕಾಪಟ್ಟೆ ಅದು ಚರ್ಚೆಗೆ ಗ್ರಾಸವಾಗಿದೆ. ಈಗ BJP ಏನು ಹೇಳಿತ್ತಲ್ಲ ಅದೇ ನಡೆಯೋಕೆ ಶುರುವಾಗ್ಬಿಟ್ಟಿದೆ. ಇಡುಕ್ಕಿ ಜಿಲ್ಲೆಯಲ್ಲಿ ಮೆರವಣಿಗೆ ಮಾಡಿದ್ದಾರೆ, ಸತೀಶನ್ ಅವ್ರನ್ನೇ CM ಮಾಡಿದ್ರಲ್ಲ ಅಂತ. ಯಾಕೆ IOML ಸತೀಶನ್ ಬೆನ್ನಿಗೆ ನಿಂತಿತ್ತು. ವೇಣುಗೋಪಾಲ್ ವರ್ಸಸ್ ಸತೀಶನ್, ಕಡೆ ಕ್ಷಣದವರೆಗೂ ವೇಣುಗೋಪಾಲ್ ಅಂತಾನೆ ಇದ್ದಿದ್ದು. ಅಕಸ್ಮಾತ್ ವೇಣುಗೋಪಾಲ್ ಸೆಲೆಕ್ಟ್ ಆಗಿದ್ರೆ ಇವರು ಸತೀಶನ್ ಯಾವ ಕಡೆ ಹೋಗ್ತಿದ್ರು, ಯಾರನ್ನ ಸಂಪರ್ಕಿಸಿದ್ರು, ಅವರು ಕೇಂದ್ರ ಸಚಿವರನ್ನ ಮೀಟ್ ಆಗಿದ್ರು ಅನ್ನೋ ತನಕ ಸುದ್ದಿಗಳು ಬಂದಿದ್ವು, ನೋಡಿದ್ವಿ. ಪಕ್ಷಾಂತರ ಮಾಡೋದಕ್ಕೆ ಅವ್ರು ರೆಡಿ ಇದ್ರು ಅನ್ನೋ ತನಕ. ಬಟ್ ಈಗ ಇದ್ದಾರಲ್ಲ, ಈಗ BJPಯನ್ನು ಹಾಗೆ ಸಿಕ್ಕಾಪಟ್ಟೆ ತರಾಟೆಗೆ ತಗೊಳ್ತಿದ್ದಾರೆ. ರಾಜಕೀಯದಲ್ಲಿ ಏನಿದ್ರೆ ಏನಿಲ್ಲದೆ ಇದ್ರೆ ಹೆಂಗಿರುತ್ತೆ ಸಿದ್ಧಾಂತ, ಬದನೆಕಾಯಿ ಎಲ್ಲ ಗೊತ್ತಿರೋದೆ. ಸೊ ಈಗ BJP ತರಾಟೆಗೆ ಸಿಕ್ಕಾಪಟ್ಟೆ BJPಯನ್ನು ಅಟ್ಯಾಕ್ ಮಾಡ್ತಿದ್ದಾರೆ. ಅದೇ BJP ಜೊತೆ ಮೀಟಿಂಗ್ ಮಾಡಿದ್ರು ಸೀಕ್ರೆಟ್ ಆಗಿ ಅನ್ನೋ ಸುದ್ದಿಗಳು ಬಂದಿದ್ವಲ್ಲ. ಈಗ ಅದೆಲ್ಲ ಮುಗಿದ ಅಧ್ಯಾಯ ಆಯಿತು. ಅವ್ರಿಗೆ CM ಕುರ್ಚಿ ಸಿಕ್ಕಾಯಿತು. ಮುಸ್ಲಿಂ ಲೀಗ್ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿತ್ತು ಸತೀಶ್ ಅವ್ರನ್ನ CM ಮಾಡೋಕ್ಕೆ. ಸೊ ಈಗ ತಾವು ಹೇಳ್ದವ್ರನ್ನೇ ಕಾಂಗ್ರೆಸ್ CM ಮಾಡಿದೆ ಅಂತ ಸಂಭ್ರಮಾಚರಣೆ. ಅಂದರೆ ಸತೀಶನ್ CM ಮಾಡದೆ ಹೋದರೆ ತಾವು ಹೇಳಿದಂತೆ ಕೇಳೋರು ಆ ಕುರ್ಚಿಲಿ ಕೂರಬೇಕು ಅನ್ನೋ ರೀತಿಯೆಲ್ಲ ಅವ್ರ ಡಿಮ್ಯಾಂಡ್ ಇತ್ತ. ಹಾಗಾದರೆ 22 MLAಗಳಿದ್ದಾರೆ ಕಾಂಗ್ರೆಸ್ ಜೊತೆಗೆ. UDF ಅಲ್ಲಿ ಅವರೇ 2ನೇ ದೊಡ್ಡ ಪಕ್ಷ. 22 MLAಗಳ ಸಪೋರ್ಟ್ ಇಲ್ಲದೆ ಅವ್ರು ಸರ್ಕಾರ ಮಾಡೋಕ್ಕಾಗತ್ತಾ? ಹೆಚ್ಚು ಕಡಿಮೆ ಆದರೆ ಏನೇನಾಗತ್ತೆ ಹೇಳೋಕ್ಕಾಗಲ್ಲ. ಹಾಗಾಗಿ IOML ಪೊಟ್ಟು ಹಿಡಿದು ಸತೀಶ್ ಅವ್ರನ್ನ CM ಮಾಡ್ಕೊಂಡಂಗೂ ಕಾಣಿಸ್ತಾ ಇದೆ. ಒಂದು ಅವ್ರು ಸರ್ಕಾರ ಬೀಳಿಸ್ತಾರೆ ಅನ್ನೋ ಭಯ, ಇನ್ನೊಂದು IOML ತನಗೆ ಸಪೋರ್ಟ್ ಮಾಡದೆ ಹೋದರೆ ಅನ್ನೋ ಭಯ. ಎಲ್ಲವೂ ರಾಹುಲ್ ಗಾಂಧಿ ಅವರನ್ನು ಈಗ ಸತೀಶನ್ ಆಯ್ಕೆ ಮಾಡೋ ರೀತಿಯಲ್ಲಿ ಮಾಡಿಬಿಡ್ತು. ಸೊ ಈಗ ಅದಾಗ್ತಿದ್ದಂಗೆ ಸಂಭ್ರಮಾಚರಣೆ ನೋಡಿದ್ರ ಕಾಂಗ್ರೆಸ್ ನಾವು ಹೇಳ್ದಂಗೆ ಕೇಳ್ತು ಅನ್ನೋ ರೀತಿ. ನಮ್ಮ ಕಂಟ್ರೋಲಲ್ಲೇ ಕೇರಳ, ನಮ್ಮ ಕಂಟ್ರೋಲಲ್ಲಿ ಸರ್ಕಾರ ಅಂತ ಮೆರವಣಿಗೆ, ಜೋರು ಗಲಾಟೆ, ಅಲ್ಲಿ ಪ್ರಚೋದನಕಾರಿ ಮತ್ತು ನಿಂದನೆ ಮಾಡಿ ಘೋಷಣೆಗೆ ಹೋಗಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಇದು ಸಂಚಲನಕ್ಕೆ ಕಾರಣ ಆಯಿತು. ಕೇರಳದ ಮಣ್ಣಿನಲ್ಲಿ ಕಾನೂನು ನಿರ್ಧರಿಸೋದೇ ಇನ್ನು ಮುಂದೆ ಮುಸ್ಲಿಂ ಲೀಗ್ ಅನ್ನುವಂತಹ, ಬರೀ ಹಂಗಲ್ಲ ನಾವೇ ಮಾಡೋದು ಇಲ್ಲಿ ಕೇರಳದ ಮಣ್ಣಲ್ಲಿ, ಇನ್ನು ಮುಂದೆ ನಮ್ಮದೇ ಎಲ್ಲ ಬದಲಾಗಿದೆ ಅಂತ ಅವರು ಘೋಷಣೆಗೆ ಹೋಗಿದ್ದಾರೆ.
ನಾಯರ್ ಸರ್ವಿಸ್ ಸೊಸೈಟಿ ಪ್ರಬಲ ಸಮುದಾಯ ಕೇರಳದಲ್ಲಿ ನಾಯರ್ ಸರ್ವಿಸ್ ಸೊಸೈಟಿ NSS ಮುಖ್ಯಸ್ಥ ಸುಕುಮಾರನ್ ನಾಯರ್ SNDP ಪ್ರಧಾನ ಕಾರ್ಯದರ್ಶಿ ವೆಲ್ಲಪ್ಪಳ್ಳಿ ನಟೇಶನ್ ವಿರುದ್ಧ ಅವಾಚ್ಯವಾಗಿ ನಿಂದನೆ ಮಾಡಿ ಎಲ್ಲ ಅಟ್ಯಾಕ್ ಮಾಡಿದ್ದಾರೆ. ವೆಲ್ಲಪ್ಪಳ್ಳಿ ಮತ್ತು ಸುಕುಮಾರನ್ ಯಾರವನು ಅನ್ನೋ ತನಕ ಅಟ್ಯಾಕ್ ಮಾಡಿದ್ದಾರೆ. ಇದು ಪಾಣಕ್ಕಾಡ್ ಲೀಗ್ ಅಂತ ಕೂಗಾಡಿ ಜಾತಿ ಸಂಘಟನೆ ನಾಯಕರನ್ನೆಲ್ಲ ಹೀಯಾಳಿಸಿ ಇನ್ನು ಮುಂದೆ ಈ ನೆಲದಲ್ಲಿ ಮುಸ್ಲಿಂ ಲೀಗ್ ಆಡಳಿತ ಅಂತೆಲ್ಲ ಅಟ್ಯಾಕ್ ಮಾಡಿದ್ದಾರೆ. ಸೊ ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ನ ಒಳಗಡೆಯೇ ಈ ರೀತಿ ಹಾಗಾದ್ರೆ ನಾವು ಒಂದು ಮುಸ್ಲಿಂ ಲೀಗ್ನ ಆಟಕ್ಕೆ ಕುಣಿಬೇಕಾ, ಅವ್ರ ತಾಳಕ್ಕೆ ತಕ್ಕಂತೆ ನಾವು ಕುಣಿಬೇಕಾ ಅನ್ನೋ ಥರ ಕಾಂಗ್ರೆಸ್ನ ಒಳಗಡೆನೇ ಆಕ್ರೋಶ ಸಿಡಿದಿದೆ. ಬಟ್ ಹೇಳಂಗಿಲ್ಲ ಬಿಡಂಗಿಲ್ಲ. ಈಗ ಅದನ್ನ ಏನೇ ಆಕ್ರೋಶ ಬಂದರೂ ನುಂಗ್ಕೊಂಡಿರಬೇಕು. ಹೈಕಮಾಂಡೇ ನುಂಗಿಕೊಂಡು ಈಗ ಸತೀಶ್ ಅವ್ರನ್ನ CM ಮಾಡಿಲ್ವಾ? ವೇಣುಗೋಪಾಲ್ ರಾಹುಲ್ ಗಾಂಧಿ ಅವರ ರೈಟ್ ಹ್ಯಾಂಡಿಂಗ್ ಇದ್ದಂಗೆ. ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಅಷ್ಟಿಷ್ಟು ಬೇಜಾರಾಗಿಲ್ಲ ವೇಣುಗೋಪಾಲ್ CM ಮಾಡೋಕ್ಕಾಗಿಲ್ವಲ್ಲ ಅಂತ. ಆದರೂ ಅವ್ರು ತಡ್ಕೊಳ್ಬೇಕಾಯ್ತು, ಯಾಕಂದರೆ ಪರಿಸ್ಥಿತಿ ಹೀಗಿದೆ. ಈಗ ನೋಡಿದ್ರೆ ಹಿಂಗೆ ಶುರುವಾಗಿದೆ. ಅದ್ರ ಬೆನ್ನಲ್ಲೇ ಸಿಕ್ಕಾಪಟ್ಟೆ ಆಕ್ರೋಶ ಗುರಿ ಆದಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ. ಅಮಾನತುಗೊಳಿಸಿರೋದು, ಇಡುಕಿ ಜಿಲ್ಲಾ ಸಮಿತಿಯನ್ನು ಅಮಾನತು ಮಾಡಿ ಎಲ್ಲ ಮುಸ್ಲಿಂ ಲೀಗ್ನವರು ಎಚ್ಚೆತ್ತುಕೊಂಡು ಒಂದಿಷ್ಟು ಕ್ರಮ ಎಲ್ಲ ತೊಗೊಂಡಂಗೆ ಮಾಡಿದ್ದಾರೆ. ಆದರೆ ಇದು ಮುಜುಗರ ಅಲ್ವಾ? ಇನ್ನೂ ಪ್ರಮಾಣ ವಚನ ಆಗಿಲ್ಲ. ಪ್ರಮಾಣ ವಚನ ಆಗಿ ಸರ್ಕಾರ ರಚನೆ ಆಗಿ ಮಿನಿಸ್ಟರ್ಗಳು ಫೈನಲ್ ಆಗಿ 5 ಖಾತೆ ಏನೋ ಮುಸ್ಲಿಂ ಲೀಗ್ಗೆ ಹೋಗ್ತಾ ಇದೆ ಅಂತ ಈಗ ಗೊತ್ತಾಗ್ತಿರೋದು. 5 ಖಾತೆ ಕೇಳಿದ್ದಾರೆ ಅವರು ಪಕ್ಕ ಅಂತ. ಕಾಂಗ್ರೆಸ್ಗೆ ಭಾರಿ ಮುಜುಗರಕ್ಕೆ ಕಾರಣ ಆಗ್ತಿದೆ ಈ ಬೆಳವಣಿಗೆ. ಇದ್ರ ಬೆನ್ನಲ್ಲೇ ಸತೀಶನ್ ಅವರು ಸಂಜಾಯಿಷನ್ನು ಕೊಟ್ಟಿದ್ದಾರೆ. ಯಾರು ಏನೇ ಹೇಳ್ಬೋದು ಅದೆಲ್ಲ ಸುಳ್ಳು. ಯಾಕಂದರೆ ಸಾದಿಕ್ ಅಲಿ ಶಿಹಾಬ್ ತಂಗಳ್ ಬಲವಾದ ಜಾತ್ಯತೀತ ನಿಲುವನ್ನು ತಗೊಂಡಿದ್ದಾರೆ. ಮುಸ್ಲಿಂ ಲೀಗ್ನ ನಾಯಕ ಅವರೆಲ್ಲ ಹಿಂಗೆ ಮಾಡೋರಲ್ಲ, ಯಾರೋ ಹೆಸರು ಕೆಡ್ಸೋಕ್ಕೆ 4 ಜನ ಹಿಂಗೆ ಮಾಡ್ತಿರ್ಬಹುದು. ಅವರು ಕೇರಳಕ್ಕಾಗಿ ಜಾತ್ಯತೀತ ನಿಲುವಿಗಾಗಿ ಬದ್ಧರಾಗಿರೋರು. ನಾವು 102 ಸೀಟ್ಗಳನ್ನು ಗೆದ್ದಿದ್ದೀವಿ, BJP ಕಮ್ಯುನಿಸ್ಟರು ಸೇರ್ಕೊಂಡು ಎಲ್ಲ ಹಾಳು ಮಾಡಬೇಕು, ಇಲ್ಲಿ ಸಮಾಜದ ಶಾಂತಿ ಹದಗೆಡಿಸ್ಬೇಕು ಅಂತ ಹಿಂಗೆ ಮಾಡ್ತಿದ್ದಾರೆ ಅಂತ ಅವರು ಉತ್ತರ ಕೊಟ್ಟು ಏನು ಆಗಲ್ಲ, ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ, ಸದನದ ಒಳಗಡೆ ಹೊರಗಡೆ ಮುಸ್ಲಿಂ ಲೀಗ್ ಸಪೋರ್ಟ್ನೊಂದಿಗೆ ನಾವು ಅತ್ಯಂತ ಸದೃಢವಾಗಿ ಕೇರಳ ಅಭಿವೃದ್ಧಿಗೆ ಏನೇನು ಮಾಡಬೇಕು ಮಾಡ್ತೀವಿ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ಬಟ್ ಕಾಂಗ್ರೆಸ್ಗೆ ಇದು ಭಾರಿ ಮುಜುಗರಕ್ಕೆ ಕಾರಣ ಆಗಿದೆ. Yes, you know that there are some forces in Kerala try to propagate hate campaign in Kerala. But Muslim League and their leader Panagad Sadiq Ali Shihab Tangal took a strong secular stand. He with Mr. P.K. Kunyalugudi Sahib, they came to Cochin and they went to the Varapura Bishop House. They met the leaders. In Palluridi there was an issue. They have taken a strong secular stand. UDF position is secular. They are also supporting that secular stand. We will continue it. So BJP has been raising allegations saying that it's because of league that Congress. And CPM and BJP were making allegation against that. But the people rejected. So as far We got 102 seats. so as far as seat That discussions are going on. so by Tomorrow we are going to provide the list of ministers to the Honorable Governor. So all the ministers are All the ministers are taking on. Will be taking on. Thank you, sir. ಪಾಕಿಸ್ತಾನದಲ್ಲಿ ಸಂಭ್ರಮಾಚರಣೆ ಆಗಿದೆ ಕೇರಳ ರಿಸಲ್ಟ್ ಬಗ್ಗೆ. ಬಾಂಗ್ಲಾದೇಶ, ಪಾಕಿಸ್ತಾನ, ವೆಸ್ಟ್ ಬೆಂಗಾಲು, ಕೇರಳ ಈ ಸಲ ಎಲ್ಲ ರಿಸಲ್ಟನ್ನು ತುಂಬ ಕ್ಲೋಸ್ ಆಗಿ ವಿದೇಶಗಳು ವಾಚ್ ಮಾಡಿವೆ. ತಮಿಳುನಾಡಿನಲ್ಲಿ ವಿಜಯ್ ಗೆದ್ದ ರೀತಿಯನ್ನು ಕೂಡ ವಿದೇಶದ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ, ನೋಡಿರ್ತೀರಿ ನೀವು. ಪಾಕಿಸ್ತಾನದಲ್ಲಿ ನೋಡಿದ್ರ ಭಾರತದಲ್ಲಿ ಮುಸ್ಲಿಂ ಲೀಗ್ ಅಧಿಕಾರ ಹಿಡಿಯೋ ಥರ ಆಗಿದೆ, ಇದೆಲ್ಲ ಕಡೆ ಆಗಬೇಕು ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ಮುಸ್ಲಿಂ ಲೀಗ್ ಗೆಲುವಿಗೆ ಸಂಭ್ರಮಾಚರಣೆ ಆಗಿದೆ. ಅದು ಕೂಡ ಇಂಟ್ರೆಸ್ಟಿಂಗ್ ಇಲ್ಲಿ. ಹಾಗಾಗಿ ಇದು ತುಂಬಾ ಆತಂಕಕಾರಿ ವಿಷಯ ಅಂತ ಒಂದ್ ಕಡೆ ಆದ್ರೆ, ಉಂಗಲಾರ್ದ ಬಿಸಿ ತುಪ್ಪದಂತೆ IOML ಕೈಯಲ್ಲಿ ಸಿಕ್ಕಾಕೊಂಡಿದೆಯಾ? ಇಲ್ಲಿ ತಮಿಳ್ನಾಡಿನಲ್ಲಿ ನೋಡಿದ್ರೆ ಅಲ್ಲೂ ವಿಜಯ್ ಸರ್ಕಾರದಲ್ಲಿ IOML ಸಪೋರ್ಟ್. 1-2 ಒಟ್ಟಿನಲ್ಲಿ IOML ಕಚೇರಿಗೆ ಫಸ್ಟ್ ಟೈಮ್, ಇದುವರೆಗೆ ತಮಿಳ್ನಾಡು CM ಯಾರೂ ಹೋಗೇ ಇರಲಿಲ್ಲ, ಫಸ್ಟ್ ಟೈಮ್ ಅನ್ನುವಂತೆ ವಿಜಯ್ ಅವರು ಹೋಗಿ ಬಂದರು. IOML ಕಚೇರಿಗೆ ಹೋಗಿ ಬರ್ತಾರೆ. ಕಾಂಗ್ರೆಸ್ಸು ಮುಸ್ಲಿಂ ಲೀಗು ಅಲ್ಲೂ ಸಪೋರ್ಟಿಗೆ ನಿಂತಿದ್ದಾರೆ. ಅವರು ಒಂದೊಂದು ಸೀಟು ಅಲ್ಲಿ ಇಂಪಾರ್ಟೆಂಟ್, ಸರ್ಕಾರದ ಭವಿಷ್ಯ ಅಲ್ವಾ. ಕೇರಳದಲ್ಲಿ ನೋಡಿದ್ರೆ ಅವರೇ ಬೆರಳು ತುದಿಯಲ್ಲಿ ಆಡಿಸ್ತಾ ಇದ್ದಾರೆ ಅನ್ನೋದು ಈಗ ಮುಜುಗರಕ್ಕೆ ಕಾರಣ ಆಗಿದೆ. ಇದೆಲ್ಲ ಬೆಳವಣಿಗೆ ಬೆನ್ನಲ್ಲೇ. ಹಾಗಾಗಿ ಕಾಂಗ್ರೆಸ್ ಇದೆಲ್ಲ ಹೆಂಗೆ ಹ್ಯಾಂಡ್ಲ್ ಮಾಡುತ್ತೆ? ಕಾಂಗ್ರೆಸ್ ಗೆದ್ದಿದೆ ಆದರೆ ಯಾರ ನೆರಳಿನಲ್ಲಿದೆ, ಯಾರ ಹಂಗನಲ್ಲಿದೆ? ಇಷ್ಟಾದ್ಮೇಲೆ ಕಾಂಗ್ರೆಸ್ ಆಡಳಿತ ಯಾವ ದಿಕ್ಕಲ್ಲಿ ಸಾಗತ್ತೆ ಇನ್ನು ವಿಶೇಷವಾಗಿ ಹೇಳಬೇಕಾ ಅಂತ BJP ಮುಗಿಬಿದ್ದಿರೋದು. ಕರ್ನಾಟಕದಲ್ಲಿ ನೋಡಿದ್ರೆ ಅದೇ ಮುಸಲ್ಮಾನರು ಕಂಟ್ರೋಲ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರನ್ನ. ಮುಸಲ್ಮಾನ್ ಸಮಾವೇಶ ನಡೆಯುತ್ತೆ,
ಕಾಂಗ್ರೆಸ್ ಕರ್ನಾಟಕದಲ್ಲಿ ಏನು ಪ್ರಾಮಿಸ್ ಮಾಡಿತ್ತು ಏನು ಕೊಟ್ಟಿದೆ ಅಂತ ವ್ಯತ್ಯಾಸ ತೋರಿಸಿ ರಿಪೋರ್ಟ್ ಕಾರ್ಡ್ ರೆಡಿ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ವಿರುದ್ಧವೇ ಮುಸಲ್ಮಾನರು ಸಿಡಿದಿದ್ರ ಅನ್ನುವ ಒಂದು ಅಚ್ಚರಿಯ ಬೆಳವಣಿಗೆ ಆಗ್ತಿದೆ. ಈ ಸರ್ಕಾರ ಮುಸಲ್ಮಾನರಿಗೆ ಕೊಟ್ಟಿದ್ದು ಸಾಲದು ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇದನ್ನು ಏನು ಚಾರ್ಜ್ ಶೀಟೇ ರೆಡಿ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಇಲ್ಲೆಲ್ಲ ದಾವಣಗೆರೆ ಜಮೀರ್ ಅವ್ರ ಸುತ್ತ ಬೆಳವಣಿಗೆ ಎಲ್ಲ ಆದಮೇಲೆ ಈ ಡೆವಲಪ್ಮೆಂಟು ಬಹಳ ದೊಡ್ಡ ಮೆಸೇಜ್. ಅದು ಸಿದ್ದರಾಮಯ್ಯನವ್ರಿಗೆ ಮೆಸೇಜ್ ಅಂತ ಅನ್ಸಲ್ಲ, ಹೈಕಮಾಂಡ್ಗೆ ಮೆಸೇಜು. ಹೆಚ್ಚು ಕಡಿಮೆ ಮಾಡಿ ಡಿಕೆ ತಂದರೆ ಏನಾಗಬಹುದು ಸರ್ಕಾರದ ಕಥೆ, ಮುಂದಿನ ಎಲೆಕ್ಷನ್ನಲ್ಲಿ ಕಥೆ ವ್ಯಥೆ ಅಂತ ಮೆಸೇಜ್ ಕೊಟ್ಟಂಗಿದೆ. ಹಿಜಾಬು ಬೇರೆ ಬೇರೆದೆಲ್ಲ ಈಗ ಡೆವಲಪ್ಮೆಂಟ್ ನೋಡ್ತಾ ಇದ್ದೀವಿ. ಸೊ ಧಾರ್ಮಿಕ ಆಚರಣೆ ಅಂತ ಈಗ ಹಿಜಾಬ್ಗೆ ಏನು ಹೇಳ್ತಾರೆ, ಎಲ್ಲರೂ ಧಾರ್ಮಿಕ ನಂಬಿಕೆ ಅಂತ ಅವರವರ ನಂಬಿಕೆಗಳನ್ನು ಆಚರಿಸೋಕೆ ಹೋದರೆ ಏನಾಗಬಹುದು ಅನ್ನೋ ಚರ್ಚೆ ನೋಡ್ತಾ ಇರ್ತೀರ ನೀವು. ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಅವ್ರವ್ರ ನಂಬಿಕೆಯನ್ನು ಶಾಲೆ ಕಾಲೇಜುಗಳಲ್ಲಿ ಆಚರಿಸೋಕೆ ಶುರು ಮಾಡಿದ್ರೆ ಮತ್ತು ಪಟ್ಟು ಹಿಡಿದು ನಮ್ಮ ನಂಬಿಕೆ ನೀವು ಟಚ್ ಮಾಡಬೇಡಿ ಅಂತ ಹೋರಾಟಕ್ಕೆ ನಿಂತರೆ ಏನಾಗ್ಬೋದು ಪರಿಸ್ಥಿತಿ ಅನ್ನುವಂಥ ಆಕ್ರೋಶವೇ ಸಿಡಿದಿದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ. ಇಷ್ಟೆಲ್ಲ ಬೆಳವಣಿಗೆ ನೋಡ್ತಿದ್ದೀವಿ. ಇದರ ನಡುವೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರೀ ಆಘಾತ, ಅದು ಸರ್ಕಾರ ರಚನೆ ಆಗೋ ಮುನ್ನವೇ ಅನ್ನೋದೇ ವಿಪರ್ಯಾಸ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.